ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿ ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸಿಂಪಲ್ ಆಗಿರುವಂಥ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ದೊಡ್ಡ ಮಟ್ಟದ ಉದ್ಯಮ, 4ರಿಂದ 5 ಇಂಡಸ್ಟ್ರೀಸು ಮತ್ತು ಫ್ಯಾಕ್ಟ್ರಿ ಇತ್ತು. ಆದರೆ ಈಗ ಕಟ್ ಮಾಡಿದ್ರೆ ಅಂತ ನಮ್ಮ ಒಂದು ಸಿನಿಮಾ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಒಂದೇ ಒಂದು ಫ್ಯಾಕ್ಟ್ರಿ, ಅದನ್ನು ಸಾಲದಲ್ಲಿದ್ದಾರೆ. ಈ ಒಂದು ಪರಿಸ್ಥಿತಿಗೆ ಇವಾಗ ಕೆಲವ್ರು ನಾವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಗುರುಗಳೇ. ಮೊದಲು 5 ಗುರುಗಳೇ, ಇವಾಗ 4 ಅಂತೂ ಸೇಲ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಅಂದರೆ ಆಗ್ತಾ ಇಲ್ಲ, ಎಲ್ಲ ಸಾಲದ ಮೇಲೆ ಸಾಲ, ಸಾಲದ ಮೇಲೆ ಸಾಲ ಆಗಿದೆ. ಈಗ ಒಂದಿದೆ, ಅದನ್ನು ಸಾಲದಲ್ಲಿದೆ. ಅದು ಯಾವಾಗ ಮುಳುಗೋಗುತ್ತೋ ಗೊತ್ತಿಲ್ಲ. ಒಂಥರ ಅಷ್ಟು ಚೆನ್ನಾಗಿದ್ದವರು, ನಾವು ಅಷ್ಟು ಅವ್ರನ್ನ ದೊಡ್ಡ ಮಟ್ಟದಲ್ಲಿ ನೋಡಿ ಇವಾಗ ಈ ಥರ ನೋಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಿಂಗೆ ಡೌನ್ಫಾಲು ಸಡನ್ ಆಗಿ. ಸೊ ಒಂದ್ಸಲ ಸಕ್ಸಸ್ ಕಂಡ ತಕ್ಷಣ ನಾವು ಅಲ್ಲೇ ಮೇಂಟೈನ್ ಮಾಡೋಕೆ ಆಗೋದಿಲ್ವಾ? ಅದೇ ಇದರಲ್ಲೇನೆ ಈ ಥರ ಆಗೋದಕ್ಕೆ ಏನು ಕಾರಣ? ಸೊ ಅಷ್ಟು ದೊಡ್ಡ ಮಟ್ಟದ ಉದ್ಯಮದ ಇಟ್ಕೊಂಡು ಅಷ್ಟು ಜನಕ್ಕೆ ಸಂಬಳ ಕೊಡ್ತಾ ಇದ್ದವರು ಇವಾಗ ನೋಡಿದ್ರೆ ಸಾಲದಲ್ಲಿ ಮುಳುಗು ಹೋಗಿದ್ದಾರೆ. ಇದು ಯಾವಾಗ ಹೋಗುತ್ತೆ ಗೊತ್ತಿಲ್ಲ. ಸೊ ಈ ಥರ ಸಮಸ್ಯೆ ಆಗಿದೆ. ಇದರಿಂದ ಹೊರಗಡೆ ಬರುವಂಥದ್ದು ಹೆಂಗೆ, ಅಥವಾ ಇದನ್ನ ಇವರೇ ಮಾಡ್ಕೊಂಡಿರುವಂಥ ಅಪರಾಧನ ಎಲ್ಲಿ ನಾವು ಎಡುತ್ತೀವಿ? ಯಾಕಂದರೆ ದುಡ್ಡು ನೋಡಿದ ತಕ್ಷಣ 1, 2, 3 ಬ್ರಾಂಚ್ಗಳ ಮೇಲೆ ಬ್ರಾಂಚ್ ಓಪನ್ ಆದಮೇಲೆ ಒಂದು ರೀತಿ ಎಲ್ಲಿ ಎಡುತ್ತೀವಿ ಗುರುಗಳೇ? ಎಲ್ಲಿ ಹುಷಾರಾಗಬೇಕಾಗುತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಜವೇ ನೀವು ಹೇಳಿದಾಗ ಎಷ್ಟೋ ಜನ ಕೆಲಸ ಮಾಡ್ತಿರ್ತಾರೆ. ಸುಮಾರು 4-5 ಫ್ಯಾಕ್ಟ್ರಿಗಳಂತಂದರೆ ಬಹುಶಃ ದೊಡ್ಡ ಮಟ್ಟದ ಕೆಲಸ, ಹೌದು, ಕನಸು. ಅಷ್ಟೇ ಜನ ಕೆಲಸ ಮಾಡ್ತಿರ್ತಾರೆ. ಈಗ ಅಷ್ಟು ಇಲ್ಲ ಅಂದಮೇಲೆ ಅಲ್ಲಿ ಕೆಲಸ ಮಾಡ್ತಿದ್ರೆ ಅಷ್ಟು ಜನದ ಜೀವನ ಪಾಪ ಕಷ್ಟವೇ ಇದು. ಹಾಗೆ ನೀವು ಹೇಳಿದ್ರಲ್ಲ, ಈಗ ಎಲ್ಲಿ ಹಿಡಿಯುವುದ್ರು ಅಂತ. ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ ಮೇಲೆ ಇವರು ತೋರಿಸ್ಕೊಳ್ಳೋಕೆ ಹೋಗ್ತಾರೆ. ಇದು ಬಹಳ ಬಹಳ ದೊಡ್ಡ ಆಘಾತ. ಈ ತೋರಿಸ್ಕೊಳ್ಳೋದಿದೆಯಲ್ಲ, ಅದು ಎಲ್ರಿಗೂ ಮನುಷ್ಯನ ಮೇಲೆ ಬಂದೇ ಬರ್ತವೆ. ಅದು ಆಯಾಯ ಸ್ತರದಲ್ಲಿ, ಆಯಾಯ ಹಂತದಲ್ಲಿ ಬಹುಶಃ ಅವರ ಸುತ್ತಳತೆಯಲ್ಲಿರೋ ಜನ ನೆನಪು ಮಾಡ್ಕೊಳ್ತಾರೆ. ಆ ಫ್ರೆಂಡ್ಸ್ ಆಗ್ಬೋದು, ನೈಬರ್ಸ್ ಆಗಿರ್ಬೋದು, ಯಾರೇ ಆಗಿದ್ದರೂ ಕೂಡ, ಸಂಬಂಧಿಕರಾಗಿದ್ದರೂ ಕೂಡ ಅವರ ಮುಂದೆ ತೋರಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡುತ್ತಾರೆ. ಇದು ದೊಡ್ಡ ದೌರ್ದಂಡ. ಮತ್ತು ಎರಡನೇದು ಕೈ ಹಾಕ್ತಾರಲ್ಲ, ಸ್ವಲ್ಪ ಲಾಭ ಬಂದು ಕೂಡಲೇ ಇನ್ನೊಂದಷ್ಟು ಅವರ ಹತ್ರ ಇರೋ ಒಂದು ಇಡುಗಂಟಿಗೆ ಒಂದು ಸಾಲ ಮಾಡಿ ಮಾಡ್ತಾರೆ. ಇದು ದೊಡ್ಡ ತಪ್ಪು. ನಿಮ್ಮ ಹತ್ರ 4 ಫ್ಯಾಕ್ಟ್ರಿಗೆ ಆಗೋಷ್ಟು ಹಣ ಇತ್ತು ಅಂದರೆ ನೀವು ಒಂದನ್ನೇ ಮಾಡಬೇಕು, 2 ಕೂಡ ಮಾಡೋಗಿಲ್ಲ. ಆವಾಗಲೂ ಯೋಚನೆ ಮಾಡಬೇಕು ನೀವು 10 ಸಲ. ಇದು ಇಲ್ಲ ಅಂತಂದರೆ ಭಾರಿ ಕಷ್ಟ. ಇಲ್ಲಿ ನೀವು ಎಚ್ಚೆತ್ಕೊಳ್ಬೇಕು. ಅಹಂಕಾರ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಪ್ರವೇಶ ಮಾಡಬಾರ್ದು. ಹಾಗೆ ನೋಡ್ಕೋಬೇಕು. ಮೊದಲು ಒಂದು ಇಲ್ಲದಿದ್ದಾಗ ಎಷ್ಟು ವಿನಯವಾಗಿ ಹೇಗೆ ಸೀರಿಯಸ್ ಕೆಲಸ ಮಾಡ್ತಿದ್ರೋ ಅಷ್ಟೇ ಸೀರಿಯಸ್ ಆಗಿ ನಿಮ್ಮದು 100 ಇರಬೇಕು ನೀವು. ಅದು ಇತ್ತು ಅಂದರೆ ನೀವು ಇದಕ್ಕೆಲ್ಲ ಉದಾಹರಣೆ ವಿಜಯ ಸಂಕೇಶ್ವರ ಅಂತ ತಗೊಳ್ಬೇಕು. ಬಹುಶಃ 1 ಲಾರಿಯನ್ನು ಅವರು ಸಾಲ ಮಾಡಿ 1 ಲಾರಿಯನ್ನು ತೆಗೆದುಕೊಂಡಿದ್ದು ಈಗ 16,000 ಲಾರಿಗಳಿದ್ದಾವೆ. 16,000 ಲಾರಿಗಳು, ಅಲ್ಲಿಗೆ 16,000 ಡ್ರೈವರ್ ಬದುಕಿದಂಗೆ ಆಯಿತು. ಇನ್ನು ಬಸ್ಸುಗಳು ನಾನು ಹೇಳೋದೇ ಬೇಡ, ಇನ್ನು ಅವ್ರದ್ದು ಚಾನಲ್. ಹಾಗೆ ಒಂದೇ ಒಂದು ಲಾರಿ ಅವರು ಸಾಲ ಮಾಡಿ ತೆಗೆದುಕೊಂಡು ಅಲ್ಲಿಂದ ಅವರ ಆಟ ಪ್ರಾರಂಭಿಸಿದವರು. ಹಾಗಂತೇಳಿ ಎಲ್ರಿಗೂ ಅದೇ ಕೈ ಹಿಡಿಯುತ್ತೆ ಅಂತಲ್ಲ. ಆದರೆ ಅವರ ಸಿದ್ಧಾಂತ ಏನಿತ್ತಂದರೆ, ಅವರ ಓಪ್ ಏನಿತ್ತು ಅಂತಂದರೆ, ಅವರ ಕನಸು ಏನಿತ್ತು ಅಂತಂದರೆ, ಒಂದು ಗೋಲ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ರು ಎಲ್ಲದಕ್ಕೂ ಕೂಡ. ಏನು ಎಜುಕೇಷನ್ ಇಲ್ಲದೆ ಅವರು ಎಷ್ಟು ಮುಂದಕ್ಕೆ ಹೋಗಬೇಕು ಅಂತಂದರೆ, ಎಷ್ಟು ಸಂಕಲ್ಪ ದೃಢವಾಗಿ ಇಟ್ಕೊಳ್ಬೇಕು ಅಂದರೆ, ಅವ್ರಿಗೇನು ಹಾಗಂತೇಳಿ ತಕ್ಷಣ ಮತ್ತೆ ತೊಗೊಳಕ್ಕಾಗಿರಲ್ಲ. ಅವಮಾನಗಳು, ಫೇಲು, ನಷ್ಟ, ದುಃಖ ಎಲ್ಲವನ್ನು ಅನುಭವಿಸಿದ್ದಾದ ಮೇಲೆ ದೇವರವೆಲ್ಲ ಕೊಡೋದು. ಅದಕ್ಕೆ ಯಾವುದೇ ಕಾರಣಕ್ಕೂ ಅಹಂಕಾರ ಒಂದು ನಿಮ್ಮ ಒಳಗಡೆ ಬಂದಿಲ್ಲ ಅಂದರೆ ಯಾಕೋ ಮ್ಯಾನೇಜ್ ಆಗಿಬಿಡ್ತವೆ. ಆದರೂ ನೀವೇನಾದರೂ ದೊಡ್ಡ ಮಟ್ಟದ ಉದ್ಯಮವನ್ನು ಪ್ರಾರಂಭಿಸಿ ಈ ರೀತಿ ಏನಾದರೂ ಲಾಕ್ ಹಾಕಿದರೆ, ನೀವೇನಾದರೂ ಬ್ಯಾಕ್ ಬಂದಿದ್ದರೆ ಬಹುಶಃ ಒಂದು ಸ್ಟೀಲ್ ಚೆಂಬು ಅಂದರೆ ಸ್ಟೀಲ್ದೇ ಖರೀದಿ ಮಾಡಬೇಕು. ಮನೇಲಿರೋದಾಗೋದಿಲ್ಲ. ಆ ಸ್ಟೀಲ್ ಪಾತ್ರೆ ಅಥವಾ ಸ್ಟೀಲ್ ಚೆಂಬಿನೊಳಗೆ ನೀವು ಎಳ್ಳೆಣ್ಣೆನ ಹಾಕಬೇಕು, ಕಪ್ಪು ಉಪ್ಪು ಹಾಕಬೇಕು, ಕಪ್ಪು ಎಳ್ಳು ಹಾಕಬೇಕು. ಅದಕ್ಕೆ ಪ್ರೀತಿಯ ಬಂಧುಗಳೇ, ಯಾವಾಗ ಈ ಒಂದು ಸ್ಟೀಲ್ ಚೆಂಬಿನೊಳಗೆ ಎಳ್ಳೆಣ್ಣೆ ನೀವು ಹಾಕ್ತೀರೋ, ಕಪ್ಪು ಉಪ್ಪು ಹಾಕ್ತೀರೋ, ಕಪ್ಪು ಎಳ್ಳು ಹಾಕ್ತೀರೋ, ಕಪ್ಪು ಬಟ್ಟೆಯಿಂದಲೇ ಅದನ್ನು ಕಟ್ಟಬೇಕು ಪ್ರೀತಿಯ ಬಂಧುಗಳೇ.
8 ದಿನಗಳ ಕಾಲ ಈಗ ನೀವೆಲ್ಲಿ ಇಂಡಸ್ಟ್ರಿ ಮಾಡ್ತಾ ಇದ್ದೀರೋ ಅಥವಾ ಮನೆಯಲ್ಲೂ ಕೂಡ ಇದನ್ನು ಇಟ್ಕೊಳ್ಳಬಹುದು. ಈ ಶನಿವಾರ ಅದನ್ನು ಪ್ರಾರಂಭ ಮಾಡಿದ್ರೆ ನೆಕ್ಸ್ಟ್ ಶನಿವಾರ ಅದನ್ನು ನಿಮ್ಮ ಇಂಡಸ್ಟ್ರಿ ಅಥವಾ ನಿಮ್ಮ ಮನೆಯಿಂದ 11 ಕಿಲೋಮೀಟರ್ ದೂರ ಹೋಗ್ಬೇಕು. ನೀವು ಅದನ್ನು ತೆಗೆದುಕೊಂಡು 11 ಕಿಲೋಮೀಟರ್ ದೂರದಲ್ಲಿ ನಿಮ್ಮ ಅದೃಷ್ಟ ಇದೆ. ಆ 11 ಕಿಲೋಮೀಟ್ರು ಎಲ್ಲೇ ನಿಮ್ಮ ಮನೆಯಿಂದ ಬಹುಶಃ ಶನೇಶ್ವರನ ದೇವಸ್ಥಾನ ಇದ್ದರೆ ಅಭ್ಯಂತರವಿಲ್ಲ. ನಿಮ್ಮ ಮನೆಯಿಂದ ಪಶ್ಚಿಮದ ಭಾಗಕ್ಕೆ ನೀವೇನಾದರೂ ಹೋಗ್ತೀನಿ ಅಂತಂದರೆ ಪಶ್ಚಿಮದಲ್ಲಿ ಅದನ್ನು ಇಟ್ಟು ಬರ್ತಕ್ಕಂತಹದ್ದು. ಬಹುಶಃ ನಿಮಗೆ ಪಶ್ಚಿಮ ಎಲ್ಲೂ ಹೋಗ್ಲಿಕ್ಕೆ ಆಯ್ಕೆನೇ ಕಾಣಿಸಿಲ್ಲ ಅಂತಂದರೆ ನಿಮಗೆ ಬಿಡ್ತೀನಿ ದಿಕ್ಕನ್ನು, ಯಾವ ದಿಕ್ಕಾದರೂ ಹೋಗ್ಬೋದು. ಪಶ್ಚಿಮ ದಿಕ್ಕು ಬಹಳಷ್ಟು ಉತ್ತಮ. 11 ಕಿಲೋಮೀಟ್ರ್ ಮೇಲೆ ಎಷ್ಟು ದೂರ ಆದರೂ ಹೋಗಿ ಅಲ್ಲಿ ಶನೇಶ್ವರನ ದೇವಸ್ಥಾನ ಇತ್ತು ಅಂದರೆ ಬನ್ನಿ ಮರದ ಕೆಳಗಡೆ ಒಂದು 3 ಪ್ರದಕ್ಷಿಣೆ ಹಾಕಿ ಅಲ್ಲ ಇಟ್ಟು ಬನ್ನಿ. ಅಲ್ಲಿ ಯಾವುದು ಆ ಥರದ ಟೆಂಪಲ್ಲು ಶನೇಶ್ವರ ಇಲ್ಲ ಆ್ಯಂಡ್ ಬನ್ನಿ ವೃಕ್ಷವೂ ಇಲ್ಲ ಅಂತಂದರೆ ಒಂದು ಹುತ್ತದ ಪಕ್ಕದಲ್ಲಿ ಇಟ್ಟು ಬರಬೇಕು. ಹುತ್ತದ ಪಕ್ಕದಲ್ಲಿ ಇಟ್ಟು ಬರಬೇಕಾದ್ರೆ ಮನೆಗೆ ಬರಬೇಕಾದ್ರೆ ಮಾತ್ರ ನೀವು ಏನು ಮಾಡ್ತೀರೋ ಗೊತ್ತಿಲ್ಲ, ಬಹುಶಃ ಕಪ್ಪು ಅರಿಶಿಣವನ್ನು ಕೊಂಡು ತರಬೇಕು. ಕಪ್ಪು ಅರಿಶಿಣ, ನೀವು ಆ ಕಪ್ಪು ಅರಿಶಿಣದ ಕೊಂಬನ್ನು ನೀವು ವ್ಯವಸ್ಥಿತವಾಗಿ ಮಾಡಿಕೊಂಡೇ ಬರಬೇಕು ಮನೆ ಒಳಗೆ. ಬಹುಶಃ ಯಾವ ರೀತಿಯಾಗಿ ನಿಮ್ಮನ್ನು ಪೀಡಿಸಿತ್ತೋ, ಎಷ್ಟು ನಿಮ್ಮನ್ನು ಭಯಾನಕವಾಗಿರೋ ಘಟನೆಗಳು ಭಯಪಡಿಸಿದ್ದೋ ಎಲ್ಲ ತರಹದ್ದು ಪೀಡೆಗಳು ತೊಲಗುವಂಥದ್ದು. ನಿಮ್ಮನ್ನು ಶೀಘ್ರವಾಗಿ ಹೇಗೆ ಲಿಫ್ಟ್ ಹತ್ತಿದ್ರೆ ಶೀಘ್ರವಾಗಿ ನೀವು ಯಾವ ಫ್ಲೋರ್ಗೆ ಹೋಗಬೇಕು, ಯಾವ ಮಹಡಿಗೆ ಹೋಗಬೇಕು ತಲೆಪುತ್ತೀರೋ, ಇದು ಹಾಗೇ ಅಷ್ಟು ಅದ್ಭುತವಾಗಿ ತಲೆಪ್ತೀರಿ. ಅದರ ಸಂಕಲ್ಪ ಮಾಡ್ಕೋಬೇಕು ನೀವು. ನಾನು ಪ್ರತಿ ವರ್ಷವೂ ಕೂಡ ಅಲ್ಲಿ ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದ್ದ ಹಾಗೆ ಒಂದು ವೈಜಯಂತಿ ಸಮೇತ ಮಹಾಸುದರ್ಶನ ಯಾಗವನ್ನು ಮಾಡುತ್ತೇನೆ. ಅಥವಾ ನಾನು ಸಹಸ್ರ ಸಂಖ್ಯೆಯಷ್ಟು ಆ ಒಂದು ತಾವರೆ ಹೂಗಳಿಂದ ಆ ಅಷ್ಟೈಶ್ವರ್ಯವನ್ನು ಕರುಣಿಸ್ತಕ್ಕಂತಹ ಆ ಒಂದು ಮಹಾಲಕ್ಷ್ಮಿಯ ಬಹಳ ತೃಪ್ತಿ ಆಗ್ತಾಳೆ ಅವಳು, ಬಹಳಷ್ಟು ತೃಪ್ತಳಾಗ್ತಾಳೆ. ಕೊನೆಯ ಪಕ್ಷ ಒಂದು 108 ತಾವರೆ ಹೂಗಳಿಂದ ಜೇನುತುಪ್ಪವನ್ನು ಅದ್ದಿ ಐಶ್ವರ್ಯ ಹೋಮವನ್ನು ಮಾಡ್ತೀನಿ ಅಂತಂದರೆ ಬಹುಶಃ ಅದ್ಭುತಗಳು ಜರುಗ್ತವೆ. ಅಥವಾ ಎಲ್ಲಿ ನೀವು ಸೋತಿದ್ದೀರ ಫ್ಯಾಕ್ಟ್ರಿಯಲ್ಲಿ, ಅಲ್ಲೇ ನೀವೇನಾದರೂ ಮಾಡ್ತೀನಿ ಅಂತಂದರೆ 6 ಜನರು ಬ್ರಾಹ್ಮಣರನ್ನು ಕರೆಯಿಸಿ ನಿಮ್ಮ ಫ್ಯಾಕ್ಟ್ರಿ ಅಥವಾ ಮನೆಯಲ್ಲಾಗಿರಬಹುದು ಒಂದೇ ಸಮಯ, ಅದು ಯಾವುದಾದ್ರೂ ಒಂದು ಸಮಯ ಮಾಡಿಕೊಂಡು 6 ಗಂಟೆ ಆಗ್ಬೋದು, ಬೆಳಗ್ಗೆ 9 ಗಂಟೆ ಆಗ್ಬೋದು, ಸಾಯಂಕಾಲ ಕೂಡ 6 ಗಂಟೆ ಆಗ್ಬೋದು. ಆ ಒಂದು ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಆಗ್ತಕ್ಕಂತಹದ್ದು ಒಂದು 6 ಜನರ ಬ್ರಾಹ್ಮಣರನ್ನು ಕರೆಯಿಸಿ 16 ದಿನಗಳ ಪರ್ಯಂತ ಕಂಟಿನ್ಯೂ 16 ದಿನಗಳು ನೀವು ಶ್ರೀ ಸೂಕ್ತವನ್ನು ಪಾರಾಯಣ ಮಾಡಿಸುವಂಥದ್ದು. ಶ್ರೀ ಸೂಕ್ತವನ್ನು ಪಾರಾಯಣ ಆ 6 ಜನರ ಬ್ರಾಹ್ಮಣರು ಒಂದು ಸಲ ಕುಳಿತುಕೊಂಡ್ರೆ 16 ಸಲ ಹೇಳಬೇಕು. 16 ಸಲ ಹೇಳಬೇಕು ಶ್ರೀ ಸೂಕ್ತವನ್ನು, 16 ದಿನ ಹೇಳಬೇಕು. 6 ಜನ ನಿಮಗೆ 16 ಜನ ಸಿಗ್ತಾರಂದರೆ ನಮಗೆ ಅಷ್ಟು ಮಾಡೋ ಶಕ್ತಿ ಅಂದರೆ ಖಂಡಿತವಾಗ್ಲೂ ಮಾಡಬಹುದು. ಇದನ್ನು ಮಾಡ್ತೀನಿ ಅಂತಂದರೆ ನಿಮ್ಮ ದೊಡ್ಡ ಪ್ರಮಾಣದ ನಷ್ಟ ಇತ್ತಲ್ಲ ಅದು ತೊಲಗಿ ಅದರ 10 ಪಟ್ಟು ನೀವು ಪಡ್ಕೊಂಡೇ ತೀರ್ತೀರಿ. ಬರೆದಿಟ್ಕೊಳ್ಳಿ, ಸುವರ್ಣಾಕ್ಷರದ ಬರೆದಿಟ್ಕೊಳ್ಳಿ. ನೀವು ಕಳ್ಕೊಂಡಿದ್ರೆ 10 ಪಟ್ಟು ಪಡ್ಕೊಂಡೇ ತೀರ್ತೀರಿ. ಅದು ಲಕ್ಷ್ಮೀ ನಾರಾಯಣ ಅನುಗ್ರಹ ಆಗುವಂಥದ್ದು. ಇರ್ತಕ್ಕಂತಹ ನೆಗೆಟಿವನ್ನು ಯಾರ ಕಣ್ಣು ಬಿತ್ತೋ, ಯಾವಾಗ ಏನಾಗಿತ್ತೋ ಅಷ್ಟೂ ಜನ ನೆಗೆಟಿವನ್ನು ತೆಗೆದು 11 ಕಿಲೋಮೀಟರ್ ದೂರದಲ್ಲಿ ಇಟ್ಟು ಬರ್ತಾ ಬಹುಶಃ ಅಲ್ಲಿಂದಲೇ ಅದೃಷ್ಟ ಪಡ್ಕೊಂಡ್ರಿ. ಆ ಒಂದು ನೀವು ತಂದಿರತಕ್ಕಂತಹದ್ದು ಏನು ಇದೆಯೋ ಕಪ್ಪು ಅರಿಶಿಣವನ್ನು ನಿಮ್ಮ ತಿಜೋರಿಯಲ್ಲಿ ಕೆಂಪು ವಸ್ತ್ರದಲ್ಲಿ ಕಟ್ಟಿಡಿ, ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ. ಈ ಕಪ್ಪು ಅರಿಶಿಣ ಗ್ರಂಥಿಗೆ ಅಂಗಡಿನಲ್ಲಿ ಸಿಕ್ಕುತ್ತೆ? ಬಹುಶಃ ಕೆಲವು ಕಡೆ ಸಿಗ್ತವೆ, ಅಥವಾ ಕೆಲವರಿಗೆ ಹೇಳಿದರೆ ತರಿಸಿ ಕೊಡ್ತಾರೆ, ಕೆಲವರು ಬೆಳೀತಾರೆ. ಖಂಡಿತ ಗುರುಗಳೇ. ಸೊ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದ ಉದ್ಯಮ ಮಾಡುವಾಗ ಲಾಸ್ ಆಗೋವಂಥದ್ದು ಓಕೆ, ಬಟ್ ಇಷ್ಟು ಮಟ್ಟಕ್ಕೆ ಲಾಸ್ ಆದಾಗ ಅವ್ರು ಮತ್ತೆ ಮೇಲೆ ಏಳಬೇಕು, ಮೊದಲಿನಾಗೆ ಆಗಬೇಕು ಅಂತಂದರೆ ಅವ್ರಿಗೆ ಒಂದು ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಸೊ ಖಂಡಿತ ಇದನ್ನು ಮಾಡೋದ್ರಿಂದ ಈ ನಾವು ಲಿಫ್ಟಲ್ಲಿ ಉದಾಹರಣೆ ಕೂಡ ತುಂಬ ಅದ್ಭುತವಾಗಿತ್ತು. ಸೊ ಲಿಫ್ಟಲ್ಲಿ ನಾವು ಯಾವ ಮಾಡಿ ತಲುಪಬೇಕು ಅಂತ ಏನು ಬಟನ್ ಪ್ರೆಸ್ ಮಾಡ್ತೀವಿ, ಅದೇ ರೀತಿ ಲೈಫಲ್ಲಿ ಯಾವ ಥರ ಸಕ್ಸಸ್ ಕಾಣಬೇಕು ಅಂತ ನಾವು ಸಂಕಲ್ಪ ಮಾಡ್ತೀವಿ, ಅಲ್ಲಿಗೆ ತಲುಪೋದಕ್ಕೆ ಸಹಾಯ ಆಗುತ್ತೆ ಅಂತ ತಿಳಿಸಿದ್ರಿ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.